ಎಂಟು ಮಠ ಎಂಟು ದಿಕ್ಕು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ದೀವಿ. ಪ್ರೊಫೆಸರ್ ಶ್ರೀಪತಿ ತಂತ್ರಿಯವರು ಮತ್ತು ಹರಿದಾಸ್ ಭಟ್ರು ಮಾತಾಡಿದ್ದಾರೆ. ಈಗ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ವಿಶ್ವ ಸಂತೋಷ ಭಾರತಿ ಶ್ರೀಗಳು ಸಂತೋಷ್ ಗುರೂಜಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸೊ ಮತ್ತೊಬ್ಬರು ನಮ್ಮ ಜೊತೆಗಿದ್ದಾರೆ ಈಶ ವಿಠಲದಾಸ ಶ್ರೀಗಳು ಕೇಮಾರ ಸ್ವಾಮೀಜಿಗಳು ಮಂಗಳೂರಿನ ಸ್ಟುಡಿಯೋದಲ್ಲಿದ್ದಾರೆ. ಬನ್ನಿ ಏನು ಹೇಳ್ತಾರೆ ಕೇಳೋಣ. ಶ್ರೀಗಳೇ, ತಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಬಹುಶಃ ನಮ್ಮ ಸ್ಟುಡಿಯೋದಲ್ಲಿರುವಂಥ ಅತಿಥಿಗಳು ಮಾತಾಡಿದ್ದನ್ನು ತಾವು ಕೂಡ ಗಮನಿಸಿದ್ರಿ, ಏನಂತೀರಿ ತಾವು? ನಾನೇನು ಹೇಳುತ್ತೇನೆ, ಶಂಕರರೊಂದು ಮಾತು ಹೇಳ್ತಾರೆ, ಏನಂತ ಹೇಳಿದ್ರೆ ಮಾ ಕುರು ಧನ ಜನ ಯೌವನ ಗರ್ವಂ ಅಂತೇಳಿ. ಮನುಷ್ಯನಿಗೆ ಯೌವನ ಮತ್ತೆ ಧನ ಜನ ಈ ಮೂರು ಒಟ್ಟಾದಾಗ ವ್ಯಕ್ತಿಯನ್ನು ಬಾರಿ ತೊಂದರೆಗೀಡು ಮಾಡ್ತದೆ. ಈಗ ಮೂರು ಒಟ್ಟಾಗಿದೆ, ಅದು ಬಾರಿ ತೊಂದರೆ. ಒಂದು ಅನುಭವದ ಕೊರತೆ, ಮತ್ತೊಂದು ಈ ಉಡುಪಿಯ ವಾತಾವರಣದಲ್ಲಿ ಒಂದು ಸಂಕುಚಿತ ಮನೋಭಾವ ಇದೆ, ಒಂದು ವಿಶಾಲ ಮನೋಭಾವ ಬರಬೇಕು ಅವರಲ್ಲಿ ಎಲ್ಲರಲ್ಲಿಯೂ. ಮತ್ತೆ ಇವರು ನಮ್ಮ ಹರಿದಾಸ್ ಒಂದು ಮಾತು ಹೇಳಿದ್ರು, ಏನಂತೇಳಿ ಅವರಿಗೆ ಲೌಕಿಕ ಜ್ಞಾನದ ಕೊರತೆ ಅಂತೇಳಿ ಹೇಳಿದ್ರು. ನಿಜವಾಗಿ ನಾನು ಅದನ್ನು ಒಪ್ಕೊಳ್ತೀನಿ, ಯಾಕಂದ್ರೆ ಮೆಟೀರಿಯಲ್ ನಾಲೆಜ್, ಒಂದು ಲೌಕಿಕ ಜ್ಞಾನ ಒಬ್ಬ ಸನ್ಯಾಸಿಗೆ ಬಾರಿ ಪ್ರಾಮುಖ್ಯವಾದ. ಲೌಕಿಕ ಜ್ಞಾನ ಒಂದು ಒಳ್ಳೆದಾದಾಗ ಅವನಿಗೊಂದು ಸ್ಪಿರಿಚುವಲ್ ಆಧ್ಯಾತ್ಮಿಕ ಜ್ಞಾನ ಸ್ಥಿರವಾಗಿ ನಿಲ್ತದೆ ಅಂತೇಳಿ ನಾನು ಅಭಿಪ್ರಾಯ ಪಟ್ಟಿದ್ದೇನೆ. ಅಲ್ಲ, ಧರ್ಮ ಸಂಸ್ಥಾಪನಾಥಾಯ ಸಂಭವಮ ಯುಗೆ ಯುಗೆ, ಕೃಷ್ಣನೇ ಎದ್ದು ಬಂದು ಇವ್ರು ಕಿವಿ ಹಿಂಡಿ ಹೇಳ್ಬೇಕನ್ನೋ ಇವರಿಗೆ. ಅಲ್ಲ, ಕೃಷ್ಣ ಜಗದ್ಗುರು ಅಂತೇಳಿ ಹೇಳ್ತಾರೆ. ಆದ್ರೆ ಈಗ ಕೃಷ್ಣನನ್ನು ಕೇವಲ ಕೆಲವೇ ಒಂದು ಮತಕ್ಕೆ, ಕೆಲವೇ ವ್ಯಕ್ತಿಗಳಿಗೆ ಸೀಮಿತ ಒಂದು ಡಿಕ್ಲರೇಷನ್ ಕೊಟ್ಟ ತರ ಆಗಿದೆ. ಇದು ಬಾರಿ ಬೇಸರದ ವಿಷಯ. ಎಲ್ಲ ಸ್ವಾಮಿಗಳು ತಿಳ್ಕೊಳ್ಬೇಕು, ಜನರು ತಿಳ್ಕೊಳ್ಬೇಕು. ಕೃಷ್ಣ ಜಗತ್ತಿಗೆ ಸೇರಿದವ, ಪ್ರಪಂಚಕ್ಕೆ ಸೇರಿದವ. ಕೃಷ್ಣ ಕೇವಲ ಒಂದು ವರ್ಗಕ್ಕೆ ಅಥವಾ ವ್ಯಕ್ತಿಗೆ ಮೀಸಲಾದಂತಹ ವ್ಯಕ್ತಿ ಅಲ್ಲವ, ಇಡೀ ಎಲ್ರಿಗೆ ಸೇರಿದವ. ಕೃಷ್ಣ ಬಂದೇ ಜಗದ್ಗುರು, ಜಗತ್ತಿಗೆ ಬೇಕಾದವ. ಆದ್ರಿಂದ ಅದನ್ನು ಮುಕ್ತ ವಾತಾವರಣ ಇರಬೇಕು, ಎಲ್ರಿಗೆ ಅದರಲ್ಲಿ ಅವಕಾಶ ಕೊಡ್ಬೇಕು ಅದಕ್ಕೆ. ಎಸ್, ಒಳ್ಳೆ ಮಾತನ್ನು ಹೇಳಿದ್ರಿ ಶ್ರೀಗಳೇ. ಮತ್ತಷ್ಟು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಕೃಷ್ಣ ಮುಂದೆ ಜಗದ್ಗುರು ಅನ್ನುವಂಥ ಮಾತನ್ನು ಹೇಳಿದ್ರು. ಕೃಷ್ಣ ಜಗತ್ತಿಗೆ ಗುರು, ಹೀಗಾಗಿ ಅವನು ಜಗದ್ಗುರು ಅಂತ. ಆದರೆ ಅವನ ವಿಚಾರಗಳೇನಿದೆ, ಆ ವಿಚಾರಗಳಿಗೆ ಮಸಿ ಬಳಿಯುವಂಥ ಪ್ರಯತ್ನವನ್ನು ಈ ಅಷ್ಟಮಠಗಳು ಮಾಡ್ತಿರುವಂಥದ್ದು ನಿಜಕ್ಕೂ ಅದು ಖೇದಕರ ಸಂಗತಿ ಅನ್ನುವಂಥದ್ದು. ಬನ್ನಿ, ಸಂಪುಟಗೆ ಸಂತೋಷ್ ಗುರೂಜಿ ಇದ್ದಾರೆ, ಏನು ಹೇಳ್ತಾರೆ ಕೇಳೋಣ. ನನಗೆ ಭಾಳ ಆಶ್ಚರ್ಯಕರ ಸಂಗತಿ ಸ್ವಾಮೀಜಿ ಏನು ಅಂದರೆ, ತಾವು ಕೂಡ ಇದರಲ್ಲಿ ಪಾಲುದಾರರು ಅಂತ ಹೋಗಿ ತಾವು ರಥ ಹೇಳಿ ಬಂದಿರುವಂಥವ್ರು. ಇಲ್ಲಿ ಕೃಷ್ಣನ ಉತ್ಸವದಲ್ಲಿ ಯಾರು ಬೇಕಾದರೂ ಪಾಲ್ಗೊಳ್ಬೋದು. ಅದರೊಳಗೂ ನಮಗೆ ಆಹ್ವಾನ ಇದ್ದದ್ರಿಂದ ನಾವು ಭಾಗವಹಿಸಿದ್ವಿ. ರಥ ಹೇಳಕ್ಕೆ ಆಹ್ವಾನ ಇತ್ತಾ? ರಥ ಎಲ್ಲ ಇದರೊಳಗೆ ಭಾಗವಹಿಸಲಿಕ್ಕೆ ಆಹ್ವಾನ ಇತ್ತು. ಓಕೆ. ಇಲ್ಲಿ ವಿಟ್ಲಪಿಂಡಿ ಅನ್ನುವಂಥದ್ದು ಇಡೀ ಕರಾವಳಿಗೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕಕ್ಕೆ ಅದು ಫೇಮಸ್ ಇರ್ತಕ್ಕಂಥ ಒಂದು ಭಾಗ. ಕೃಷ್ಣ ಜನ್ಮಾಷ್ಟಮಿಯ ನಂತರದಲ್ಲಿ ಬಹಳಷ್ಟು ಜನ ಸೇರ್ತಕ್ಕಂಥದ್ದು. ಆದರೆ ಇವತ್ತು ಏನಾಗಿದೆ, ಅಷ್ಟಮಠದಲ್ಲಿ ಒಂದು ಅಷ್ಟವಿಧವಾಗಿರ್ತಕ್ಕಂಥ ಅಭಿಪ್ರಾಯಗಳಿದೆ ಅಂತ ಹೇಳ್ತಕ್ಕಂಥದ್ದು. ಆದರೆ ನಿಜವಾಗಿಯೂ ಅಲ್ಲಿ ಆ ಥರದ್ದೇನು ಭಿನ್ನಾಭಿಪ್ರಾಯ ಅಷ್ಟಮಟ್ಟಕ್ಕೆ ಇಲ್ಲ. ಅದನ್ನು ದೊಡ್ಡದಾಗಿ ಈಗ ಬಿಂಬಿಸಲಾಗ್ತಾ ಇದೆ. ನೀವು ಹೇಳಲೇಬೇಕು, ಯಾಕಂದ್ರೆ ನೀವು ರಥಪಥ ಹೇಳೋದು ಬಂದಿರಿ. ಹಾಗಂತಲ್ಲ, ಗೊತ್ತಾದ್ಮೇಲೂ ಪಾಪ ನೀವು ಅದಕ್ಕೆ ತೇಪೆ ಹಾಕುವಂತ ಕೆಲಸ ಮಾಡ್ತಾ ಇದ್ದೀರಿ. ಇಲ್ಲ, ತೇಪೆ ಹಾಕುವಂಥದ್ದೇನಿಲ್ಲ. ಈಗ ಯಾಕಂತಂದ್ರೆ ತೇಪೆ ಹಾಕಿದ್ರು ನಾಳೆ ಕಾಣುವಂಥದ್ದು ಇದ್ದೇ ಇರ್ತದೆ. ಅಷ್ಟಮಠಗಳಲ್ಲಿ ಭಿನ್ನಾಭಿಪ್ರಾಯಗಳು ಇದ್ದದ್ದು ಇವತ್ತು ನಿನ್ನೆ ಅಲ್ಲ, ಹಿಂದಿನಿಂದಲೂ ನಡ್ಕೊಂಡು ಬಂದಿದೆ. ಒಂದು ಮಟ್ಟಕ್ಕೆ ಆಗದೆ ಇರುವಂಥದ್ದು ಇದ್ದೇ ಇದೆ. ಆದರೆ ಶಿರೂರು ಸ್ವಾಮಿಗಳಲ್ಲಿ ಆ ಸನ್ನಿವೇಶ ಸ್ವಲ್ಪ ಹೇಳ್ತೀರಾ ಅಂತ, ಏನು ರಥ ಹೇಳಿದಂಥ ಬಗ್ಗೆ ಅದೇನು ತಮಗೇನಾದ್ರು ಗೊತ್ತಿತ್ತ ಅದು ಅಂತ? ಇಲ್ಲ, ಅಂದರೆ ಎರಡು ರಥಗಳಿದೆ ಅನ್ನೋ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ. ಅಲ್ಲಿ ಹೋದ ಮೇಲೆ ಗೊತ್ತಾಗಿದೆ. ಅದು ಸಹ ಮಧ್ಯಾಹ್ನ ನಿಮ್ಮ ಟಿ ವಿಯವರೆಲ್ಲ ಬಂದಾಗ ಅದರಲ್ಲಿ ಶಿರೂರು ಶ್ರೀಗಳು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗಲೇ ನಮಗೆ ಗೊತ್ತಾಗಿದೆ ಏನಂತೇಳಿ. ಆದರೆ ಅಲ್ಲಿ ನಾವು ಪುನಃ ಕೇಳಿದ್ವಿ, ಯಾಕೆ ಹೀಗೆ ಮಾಡಿದ್ರಿ, ಯಾವ ಕಾರಣಕ್ಕೆ ಈ ಥರ ಆಗಿದೆ ಅಂತ ನಾವು ಅವ್ರನ್ನ ಕೇಳಿದ್ವಿ. ಲಕ್ಷ್ಮೀವರ ತೀರ್ಥರನ್ನ, ನಮ್ಮ ಜೊತೆಯಲ್ಲಿ ಇದ್ದಂಥ ಬಹಳ ಆತ್ಮೀಯರು ಸಹ ಅವರಲ್ಲಿ ಕೇಳಿದಾಗ ಯಾವುದಕ್ಕೂ ಸಹ ನಮಗೆ ಆಹ್ವಾನವಿಲ್ಲ, ಯಾವುದೇ ಕಾರ್ಯಕ್ರಮಕ್ಕಾಗಲಿ ನಮ್ಗೆ ಆಹ್ವಾನವಿಲ್ಲ. ಅಥವಾ ಈ ಅಷ್ಟಮಿ ಪರ್ಯಾಯ ಮೇಲೆ ಅಷ್ಟಮಿ ಫಸ್ಟ್ ಬಂದಿರತಕ್ಕಂಥದ್ದವರಿಗೆ, ಎಲ್ಲ ಅಷ್ಟಮಟ್ಟದವರಿಗೂ ಸೌಜನ್ಯಕ್ಕಾದ್ರೂ ಕರೀತಕ್ಕಂಥದ್ದು ಒಂದು ಸಂಪ್ರದಾಯ ಇದೆ. ಅದಕ್ಕೂ ಸಹ ಕರೀಲಿಲ್ಲ. ಬೇರೆಯವರಿಗೆ ಆಶ್ರಮದ ವತಿಯಿಂದ ದೊಡ್ಡವರು ಅಂತ ನೋಡುವಾಗ 3ನೇ ಭಾಗಕ್ಕಾದರೂ ನಾನು ಬರ್ತೀನಿ, ಆ ಮಟ್ಟಕ್ಕಾದ್ರೂ ಒಂದು ಗೌರವ ಇಟ್ಟು ಪೀಠಕ್ಕೆ, ಲಕ್ಷ್ಮೀವರ ತೀರ್ಥರ ಅಂತಲ್ಲ, ಶಿರೂರು ಸಂಸ್ಥಾನ ಅಂತ ಒಂದಿದೆಯಲ್ಲ, ಶಿರೂರು ಮಠ ಅಂತ ಒಂದಿದೆಯಲ್ಲ, ಅದಕ್ಕಾದ್ರೂ ಒಂದು ಬೆಲೆ ಆದರೂ ಕರಿಬೋದಾಗಿತ್ತಲ್ವ, ಕರೀಲಿಲ್ಲ. ಯಾವುದಕ್ಕೂ ಕರೀದಿದ್ದಾಗ ಪರವಾಗಿಲ್ಲ, ನಾವು ಇಷ್ಟ ಆಗ್ತಾ ಇಲ್ವೋ ಏನೋ ಅವರಿಗೆ. ಆದ್ದರಿಂದ ನಮಗೆ ಕೃಷ್ಣ ಇಷ್ಟ, ಆದರೆ ನಾನು ಅವರಿಗೆ ಬೇಡದೇ ಇದ್ರು, ನನಗೆ ಕೃಷ್ಣ ಬೇಕಲ್ಲ, ನಾನು ಹಾಗೆ ಬಿಟ್ಟು ನಾನು ಕೂತ್ಕೊಳ್ಳಿಕ್ಕಾಗೋದಿಲ್ಲ. ಹಾಗಾಗಿ ನಾನೊಂದು ರಥ ಮಾಡಿದ್ದೇನೆ ಅಂತ ಅವ್ರು ಹೇಳಿದ್ರು. ಆಮೇಲೆ ನಮಗೆ ಅಲ್ಲಿವರೆಗೂ ಗೊತ್ತಿಲ್ಲ, ಅದು ಆ್ಯಕ್ಚುಲಿ ಬಂಗಾರದ ರಥ ಹೋಗ್ತಾ ಇದ್ದಂಥದ್ದು ಸಂಪ್ರದಾಯ. ಇದು ಬಹುಶಃ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ 2 ರಥಗಳು ಬಂದಂಥದ್ದು ಉಡುಪಿಯ. ಇನ್ನೊಂದು ಯಾರು ಸೇರಿಸ್ಬಿಡ್ಲಿ ಸಾರ್ಥಕ ಆಗತ್ತತ್ಲಾಗೆ ಅಂತ.
ಅದು ಮಾಡಬಹುದು, ಯಾಕೆಂದ್ರೆ ಎಳೆದ್ಬಿಟ್ರೆ ರಥಬೀದಿಗಳಲ್ಲಿ ಒಂದೊಂದು ರಥಗಳನ್ನ ಎಳಿತಕ್ಕಂಥ ಸಾಧ್ಯತೆಗಳು ಬರ್ಬೋದೇನು ಹೇಳಿ. 6 ರಥ ಎಳೆದ್ರು ಸೌಹಾರ್ದದಿಂದ ಎಳೆದ್ರೆ ಜನಕ್ಕೆ ಸಂಭ್ರಮನೇ ಅದು. ಆದರೆ ಪ್ರತಿಭಟನೆ ಭಾವನೆ ಇದ್ರೆ ಮಾತ್ರ ಅದು ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶವನ್ನು ಕೊಡ್ತದೆ. ಪ್ರತಿಭಟನೆ ನಮ್ಮ ಯತಿಗಳ ಮಧ್ಯದಲ್ಲೇ ಪ್ರತಿಭಟನೆ ಇರತಕ್ಕಂಥದ್ದು ಆರೋಗ್ಯಕರವಲ್ಲ. ಅಲ್ಲ, ಅದು ಯಾವಾಗ 4 ಗೋಡೆ ಮಧ್ಯದಲ್ಲಿ ಹೌದು, ಅದು ರಥಬೀದಿ ಬರಬಾರ್ದು ಅಂತ, ಅದು 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 ಪರ್ಯಾಯಕ್ಕೆ ಇನ್ನೊಂದು ಪರ್ಯಾಯ ಆಗಬಾರ್ದು ಅಂತ, ನಮ್ಮ ಭಿನ್ನಮತನೇ ಪರ್ಯಾಯ ಅನ್ನಂಗೆ ಆಗಬಾರ್ದು ಅಂತ. ಹೌದು, ನಾವು ಇದನ್ನು ಅವ್ರ ಹತ್ರ ಮಾತಾಡಿದ್ದೇವೆ. ಅದಕ್ಕೆ ಅವ್ರ ಉತ್ತರ ಏನು ಹೇಳ್ತಾರೆ, ಈಗ ಇಲ್ಲಿಯವರೆಗೂ ಸಹ ನಾನು ಬೇರೆಯವರ ಹತ್ರನೂ ನಾನು ವ್ಯಕ್ತಪಡಿಸಿದ್ದೇನೆ, ನಮ್ಮನ್ನು ಅವ್ರು ದೂರ ಇಡ್ತಕ್ಕಂಥದ್ದು ಮತ್ತೊಂದು ದೂರ ಇಡ್ತಾರೆ ಅಂತ ಅವ್ರಿಗೆ ಬೇಸರ ಇಲ್ಲ. ಶಿರೂರು ಸ್ವಾಮಿಗಳಲ್ಲಿ ಒಂದು ಭಾಳ ವಿಭಿನ್ನವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಇದೆ. ಅವರು ವಾಮ ಮಾರ್ಗದಿಂದಲೂ ಮಾಡ್ಕೊಳ್ಬಲ್ಲರು, ಬೃಹಸ್ಪತಿ ನೀತಿ ರೀತಿಯಲ್ಲಿ ನೇರ ಮಾರ್ಗದಿಂದಲೂ ಸಹ ಮಾಡ್ಕೊಳ್ತಕ್ಕಂಥ ಶಕ್ತಿ ಇರತಕ್ಕಂಥ ಏಕೈಕ ಮಠಾಧೀಶರು ಅವರು. ಒಬ್ಬರನ್ನ ಒಪ್ಪಿ ಆತ್ಮೀಯತೆಗೆ ತಗೊಂಡ್ರೆ ಅವರು ಪ್ರಾಣ ಕೊಡ್ಲಿಕ್ಕೂ ಸಿದ್ಧ, ಒಬ್ಬರು ಆಗೋದಿಲ್ಲ ಅಂತಂದ್ರೆ ಯಾವುದಕ್ಕಾದ್ರೂ ಸಿದ್ಧ. ಹಾಗಿರ್ತಕ್ಕಂಥ ಬೃಹಸ್ಪತಿ ನೀತಿ ಶುಕ್ರ ನೀತಿ ಎರಡು ಬಲ್ಲವರಾದ ಬೇಡ, ಸಿದ್ಧಾಂತಗಳ ಪ್ರಾಣ ತೆಗೆದಿದ್ರೆ ಸಾಕು ಅನ್ನಂಗೆ. ಸಿದ್ಧಾಂತಗಳದ್ದು ಎಲ್ಲೂ ಸಹ ಅಲ್ಲಿ ಅಪಚಾರವಾದಂಥದ್ದು ಏನಿಲ್ಲ, ಮಠದಲ್ಲೂ ಸಹ ಎಲ್ಲೂ ಉತ್ಸವದಲ್ಲೂ ಸಹ ಎಲ್ಲೂ ಅಪಚಾರವಾದಂಥದ್ದು. ಇಲ್ಲಿ ಸಂತೋಷಿತ ಒಂದು ಗಮನಿಸ್ಬೇಕು ನಾವು ನೋಡಿ, ಬಹಳ ಅದ್ಭುತವಾಗಿ ಹೇಳುವಂಥದ್ದು ಶಿರೂರು ಶ್ರೀಗಳ ಬಗ್ಗೆ ಪುತ್ತಿಗೆ ಶ್ರೀಗಳು ಮಾತಾಡುವಂಥದ್ದು ಇದೆಯಲ್ಲ, ಬಹಳ ಸಮಯೋಚಿತವಾದಂಥ ಮಾತು ಅಂತ ನಾನು ಭಾವಿಸ್ತೀನಿ ನಾನು. ಯಾಕಂದರೆ ಹಿಂದೆ ಇವರು ಕೂಡ ಗೊಂದಲವನ್ನು ಸೃಷ್ಟಿ ಮಾಡಿದಂಥವರೇ, ಅವ್ರಿಗೂ ಕೂಡ ಮನಸ್ಸಿಗೆ ಬೇಜಾರಾಗಿದೆ, ಈ ಎಲ್ಲ ವಿದ್ಯಮಾನಗಳಿದೆಯಲ್ಲ ಅವ್ರಿಗೆ ಬೇಸರ ತಂದಿದೆ. ಆದರೆ ಅವ್ರು ಹೇಳಿದ್ದೇನು ಅಂದರೆ, ಇಂಥ ಸಂದರ್ಭದಲ್ಲಾದರೂ ಕೂಡ ನಾವು ಒಂದಷ್ಟು ನಮ್ಮ ಮನಸ್ಥಿತಿಯನ್ನು ಕಾದ್ಕೋಬೇಕಾಗಿತ್ತು ಅನ್ನುವಂಥ ಮಾತನ್ನು ಹೇಳಿರೋದು ಅವರು. ಅದು ಒಪ್ಪುವಂಥದ್ದೇ. ಯಾಕೆಂತಂದರೆ ಈಗ ಅಡುಗೆ ಮನೆಯಲ್ಲಿ ಒಂದು ಪಾತ್ರೆ ತಾಗೇ ತಾಗ್ತದೆ ಹತ್ರ ಇದ್ದಾಗ. ಹಾಗಂತೇಳಿ ಇದ್ದ ಪಾತ್ರೆನೆಲ್ಲ ಹೊರಗೆ ಹಾಕ್ತಾ ಹೋದರೆ ಅಡುಗೆ ಮನೆ ಖಾಲಿ ಆಗ್ತದೆ. ನಿಜ. ಹಾಗಾಗಿ ನಮ್ಮೊಳಗಡೆ ಏನೇ ಇದ್ದರೂ ಸಹ ಅದನ್ನು ಸರಿದೂಗಿಸ್ಕೊಳ್ಬೇಕು ಒಂದು. ಅದೇ ರೀತಿಯಾಗಿ ಬೇರೆ ಸ್ವಾಮಿಗಳು ಇವ್ರನ್ನ ಆ ರೀತಿಯಾಗಿ ಕಂಡದ್ದಿದ್ದರೂ ಹಿರಿಯರು ಅವ್ರನ್ನ ಮತ್ತೆ ಬುದ್ಧಿವಾದ ಹೇಳಿ ಇವರಿಬ್ಬರನ್ನ ಸರಿ ಮಾಡಬೇಕಾದ್ದು ಒಂದು. ಅಷ್ಟಮಠಗಳಲ್ಲೂ ಸಹ ಒಂದು ಸೌಹಾರ್ದತೆ ಇತ್ತು ಅಂತಂದರೆ ಕರ್ನಾಟಕಕ್ಕೆ ಒಂದು ದೊಡ್ಡ ಹಿರಿಮೆ ಅದು. ಓಕೆ ಸರ್, ಓಕೆ. ಬಹುಶಃ ಇದು ಅರ್ಥವಾಗಲಿ ಸಂಬಂಧಪಟ್ಟಂಥವ್ರಿಗೆ ಮತ್ತಷ್ಟು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಇನ್ನಷ್ಟು ಮಾತನಾಡೋದಕ್ಕಿಂತ ಮೊದಲು ಮತ್ತೊಮ್ಮೆ ಪುಟ್ಟ ವಿರಾಮ.